ಎಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಈ ಒಂದು ಕ್ಲಾಸ್ನಲ್ಲಿ ಮುಖ್ಯವಾಗಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ SSC, GD, MTS, BSF ಟ್ರೇಡ್ಸ್ಮನ್, ಅಗ್ನಿವೀರ್ ಕ್ಲರ್ಕ್ ಎಕ್ಸಾಮ್ಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ಗಳಾಗ್ತವೆ, ಅದೇ ರೀತಿಯಾಗಿ CGL ಲೆವೆಲ್ ಕ್ವಶನ್ಸ್ ಕೂಡ ಬರ್ತಾ ಇರ್ತವೆ. ಓಕೆ, ಹಂಗಿದ್ರ ಈ ಒಂದು ವಿಡಿಯೋ ಒಳಗೆ ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಯಾವ ರೀತಿ ಕ್ವಶನ್ಸ್ಗಳು ಬಂದಾಗ ಅವುಗಳನ್ನ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಏನ್ ಮಾಡೋಣ್ರಿ ತಿಳಿದುಕೊಳ್ಳೋಣ. ಹೌದಾ? ಓಕೆ, ಹಂಗಿದ್ರ ಫಸ್ಟ್ ಕ್ವಶನ್ ಏನಿದೆ ಅಂತಕ್ಕಂಥದ್ದನ್ನ ನೋಡೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ದ ಸಬ್ಸ್ಟಿಟ್ಯೂಟ್ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಸೆಗ್ಮೆಂಟ್ ಅನ್ನ ಸಬ್ಸ್ಟಿಟ್ಯೂಟ್ ಯಾವುದು ಮಾಡ್ತದ ಅಂತಕ್ಕಂಥದನ್ನ ಕೇಳಿ. ಓಕೆ, ಈಗ ನಾವೇನ್ ಮಾಡ್ಬೇಕಂದ್ರೆ ಈ ಕ್ವಶನ್ ಎದ್ರ ಮೇಲೆ ಐತಿ, ಇದೊಂದು ಪ್ಯಾಟರ್ನ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತೈತಿ, ಈ ಕ್ವಶನ್ ಎದ್ರ ಮೇಲೆ ಕೇಳ್ಯಾರ ಅಂದ್ರೆ ಕ್ವಶನ್ ಟ್ಯಾಗ್ ಮೇಲೆ ಕೇಳ. ಓಕೆ, ಕ್ವಶನ್ ಟ್ಯಾಗ್ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಹೋಗ್ರಿ, ನಾವು ಮಾಡಿರ್ತಕ್ಕಂಥ ವಿಡಿಯೋನ ಒಂದ್ಬಿಟ್ಟು 2 ಸಲ ನೋಡ್ರಿ. ಎಸ್, ಕ್ವಶನ್ ಟ್ಯಾಗ್ ಮಾಡಿದಾಗ ಇಲ್ಲಿ ಏನಿದೆ, ಕ್ಯಾಮಿಲಿಯಾ ಹೆಲ್ಪ್ಸ್ ಅಂತಕ್ಕಂಥದನ್ನ ಕೇಳಿ. ಕ್ಯಾಮಿಲಿಯಾ ಹೆಲ್ಪ್ಸ್ ಹರ್ ಮದರ್ ಇನ್ ಕುಕ್ಕಿಂಗ್ ಡಿನ್ನರ್ ಇಸಂಟ್ ಶಿ ಆಸ್ಕ್ಡ್ ವೆರೋನಿಕಾ ಅಂತಕ್ಕಂಥದ್ದು ಒಂದು ಕ್ವಶನ್ ಅದ. ಈ ಒಂದು ಕ್ವಶನ್ ಇದೆ ಆಸ್ಕ್ಡ್ ವೆರೋನಿಕಾ ಅಂತಕ್ಕಂಥದನ್ನ ಬಿಟ್ಬಿಡ್ರಿ. ಇಲ್ಲಿ ಇರ್ತಕ್ಕಂಥ ಒಂದು ಸೆಂಟೆನ್ಸು ಇಲ್ಲಿ ಎಸ್ ಬಂದಾಗ ಯಾವಾಗ ಹೆಲ್ಪ್ ಇದ್ದಿದ್ದು ಹೆಲ್ಪ್ಸ್ ಆಗ್ತದ, ಅವಾಗ ನಾವೇನ್ ಬಳಸ್ಬೇಕಂದ್ರ ಡೂ ಇದ್ದಿದ್ದನ್ನು ಏನ್ ಬಳಸ್ಬೇಕು, ಇಲ್ಲಿ ನಾವು ಡಸ್ ಬಳಸ್ಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಇದ್ದಾಗ ಇಸಂಟ್ ಬರಿಬಹುದು, ಓಕೆ. ಬಟ್ ಅಲ್ಲಿ ಇಸಂಟ್ ಈಸು ಏನೇ ಇಲ್ದಾಗ ಅದು ಎಸ್ ದಿಂದ ಬಂದಿರ್ತಕ್ಕಂಥದ್ದಕ್ಕ ನಾವ್ ಏನ್ ಬಳಸ್ಬೇಕಂದ್ರ ಡಸ್ ಬಳಸ್ಬೇಕು. ಡಸ್ ಎಲ್ಲೆಲ್ಲ ಐತಿ ನೋಡ್ರಿ, ದಿಸ್ ಈಸ್ ಅವರ್ ಆನ್ಸರ್. ಓಕೆ, ಅದೇ ರೀತಿಯಾಗಿ ನೋಡ್ರಿ ಇಲ್ಲಿ ಅಚಾನಕ್ ಏನಾದ್ರು ವೆಂಟ್ ಅಂತಕ್ಕಂಥದ್ದು ಬಂದಿತ್ತಂದ್ರ ಏನ್ ಬಳಸ್ತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ. ಓಕೆ, ವೆಂಟ್ ಬಂದಿರ್ಬೇಕು, ಐ ವೆಂಟ್ ಬಂದಾಗ ಈ ತರ ಕ್ವಶನ್ ಟ್ಯಾಗ್ ಏನ್ ಆಕತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ ನೋಡೋಣ. ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತೈತ್ರಲ್ಲ, ಕಾನ್ಸೆಪ್ಟ್ ಬಹಳಷ್ಟು ಕ್ಲಾರಿಫೈ ಮಾಡ್ಕೊಳ್ಬೇಕು ನೀವು. ಕ್ವಶನ್ ಟ್ಯಾಗ್, ಎಸ್, ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಹುಡುಕಾಡಬೇಕು. ನೆಗೆಟಿವ್ ಕ್ವಶನ್ ಟ್ಯಾಗ್ ದಾಗ ಡಸಂಟ್ ಶಿ ಅಂತಕ್ಕಂಥದ್ದು. ಕ್ಯಾಮಿಲಿಯಾ ಇಸ್ ಅ ವಿಮನ್, ಆಕೆ ಒಂದು ವುಮನ್ ಆಗಿರೋದ್ರಿಂದ ಅವಳನ್ನ ಶಿ ಆಗಿ ರೆಫರ್ ಮಾಡ್ತೀವಿ. ಪ್ರೊನೌನ್ಸ್ ಅನ್ನ ಮಾತ್ರ ಬಳಸಬೇಕು ನಾವು ಕ್ವಶನ್ ಟ್ಯಾಗ್ ಅಲ್ಲಿ, ಅದನ್ನ ಬಿಟ್ಟು ಬೇರೆ ಬಳಸೋಂಗಿಲ್ಲ. ಎಸ್, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ, ಇಲ್ಲಾಂದ್ರೆ ಬೇಡ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಂದ್ರೆ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಬಿಟ್ಟ ಸ್ಥಳವನ್ನ ತುಂಬಿ. ಯಾವ ರೀತಿ ಬಿಟ್ಟ ಸ್ಥಳವನ್ನ ತುಂಬ್ತೀರಿ? ಕ್ವಶನ್ ಓದ್ರಿ. ದ ಆರ್ಗನೈಸೇಷನ್ ಡ್ಯಾಶ್ ಅ ಮೇಜರ್ ಕ್ಯಾಂಪೇನ್ ಟು ಪ್ರಮೋಟ್ ಸಸ್ಟೈನಬಲ್ ಲಿವಿಂಗ್ ಲಾಸ್ಟ್ ಇಯರ್. ಓಕೆ, ನಾನು ನಿಮಗೊಂದು ಟೆನ್ಸ್ ಕ್ಲಾಸ್ ಮಾಡಿದಾಗ ಹೇಳಿದ್ನಿ, ಯಾವಾಗ ಲಾಸ್ಟ್ ಇಯರು, ಲಾಸ್ಟ್ ಮಂತು, ಲಾಸ್ಟ್ ನೈಟು ಈ ತರನಾಗಿರ್ತಕ್ಕಂತಹ ಪರ್ಟಿಕ್ಯುಲಾರಿಟಿಗಳು ಬಂದಾಗ ನೀವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಕ್ಯಾರಿ ಮಾಡ್ತೀವಿ. ಯಾವ ಟೆನ್ಸು? ಸಿಂಪಲ್ ಪಾಸ್ಟ್ ಟೆನ್ಸ್. ಯಾವಾಗ ನಾವು ಅಂತಕ್ಕಂಥದ್ದು ಜಸ್ಟ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಅದನ್ನ ಮಾಡ್ತೀರಿ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಕ್ಯಾರಿ ಮಾಡ್ತೀವಿ. ಹೌದಾ? ನಾ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಟೆನ್ಸ್ ಮೇಲೆ ಒಂದು ಪೂರಾ ವಿಡಿಯೋನ ಮುಗಿಸ್ಕೊಟ್ಟೆನ, ಇನ್ನದಾವು ಏನೇ ಹೇಳೋದಾವ, ಬಟ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆಲ್ಮೋಸ್ಟ್ ಅಲ್ಲಿ ಡನ್ ಆಗಿದೆ. ಎಸ್, ಈ ತರನಾಗಿರ್ತಕ್ಕಂಥ ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದಾಗ V1 ಯೂಸ್ ಮಾಡಂಗಿಲ್ಲ, ಏನ್ ಯೂಸ್ ಮಾಡ್ತೀವಿ? V2 ಯೂಸ್ ಮಾಡ್ತೀವಿ. V2 ಯೂಸ್ ಮಾಡ್ತೀವಿ. ಎಲ್ಲಿ V2 ಐತಿ ನೋಡ್ರಿ, ಇಲ್ಲಿ ಕೇಳ್ಯಾರ ಲಾಂಚಿಂಗ್ ಅಂತ ಕೇಳ್ಯಾರ, ಲಾಂಚ್ ಕೇಳ್ಯಾರ, ಲಾಂಚಿಂಗ್ ಅಂತ ಕೇಳ್ಯಾರ, ಲಾಂಚಸ್ ಅಂತ ಕೇಳ್ಯಾರ, ಲಾಂಚ್ ಅಂತ ಕೇಳ್ಯಾರ. ಓಕೆ, ಇಲ್ಲಿ ಲಾಂಚಸ್ ಅಂತಕ್ಕಂಥದ್ದು ಬರ್ಬೇಕಂದ್ರೆ ಅದು ಲಾಸ್ಟ್ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಆಪ್ಷನ್ ಅನ್ನ ಏನ್ ಮಾಡ್ತೀವಿ? ಕ್ಯಾನ್ಸಲ್ ಮಾಡ್ತೀವಿ. ಲಾಂಚಿಂಗ್ ಅಂತಕ್ಕಂಥದ್ದು ಬರೋದಿಲ್ಲ, ಯಾಕಂದ್ರೆ ಇದು ಆಲ್ವೇಸ್ ಹೆಲ್ಪಿಂಗ್ ವರ್ಕ್ ಜೊತೆ ಕ್ಯಾರಿ ಆಗ್ತಿರ್ತದ. ಹೌದು, ಇದು ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಇದು ಬರಂಗಿಲ್ಲ. ಯಾವ್ದು ಬರ್ತೈತ್ರಿ ಆನ್ಸರ್? ನಮ್ದು ಲಾಂಚ್ಡ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಓಕೆ, ಲಾಂಚ್ಡ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ ರೀ. ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತೆ ಅಂತ ತಿಳ್ಕೊತೀನಿ. ಎಸ್ ಎಸ್, ನೋಡ್ರಿ ಹೆಂಗಿರ್ತೈತಿ ಪಾಸ್ಟ್ ಟೆನ್ಸ್. ಇಲ್ಲಿ ಏನಿತ್ತು? ಲಾಸ್ಟ್ ಇಯರ್ ಅಂದ್ರೆ ಇದು ಯಾವ ಟೆನ್ಸ್ ಬಂತಿದ್ದು? ಪಾಸ್ಟ್ ಟೆನ್ಸ್ ಬಂತ್ರಿ. ಈ ಪಾಸ್ಟ್ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಏನ್ ಮಾಡ್ತೀವಿ ನಾವು? ತೆಗೆದು ಹೋಗೋದ್ ಬಿಡ್ತೀವಿ. ಹೌದಾ? ಎಸ್, ನೋಡ್ರಿ, ನಾವು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಚಂದ ಕಮೆಂಟ್ ಮಾಡ್ತಾರಂದ್ರೆ ಅದು ನೋಡ್ರಿ ನನಗೆ ಒಂಥರ ಪ್ರೌಡ್ ಫೀಲ್ ಆಗಿಬಿಡ್ತೈತಿ. ಓಕೆ, ಎಷ್ಟು ನನಗೆ 1000 ವ್ಯೂಸ್ 10,000 ವ್ಯೂಸ್ ಬರೋದು ಬೇಡ, ಇಲ್ಲಿ ಅವ್ರು 300 ಮಂದಿ ಕಲಿತರು ನಂಗೆ ಸಾಕು. ಓಕೆ, ಅವ್ರಿಗೆ ನಾ ಕೊಟ್ಟಿರ್ತಕ್ಕಂಥ, ನಾ ಹೇಳ್ತಕ್ಕಂಥ ಕ್ಲಾಸ್ ಅವ್ರಿಗೆ 100% ಅಂಡರ್ಸ್ಟ್ಯಾಂಡ್ ಆದ್ರೆ ದಟ್ ಮಚ್ ಇಸ್ ಇನಫ್ ಟು ಮೀ. ಹೆಚ್ಚಿಗೆ ಏನೂ ಬೇಕಾಗಿಲ್ಲ, ಜಸ್ಟ್ ನೀವೆಷ್ಟು ಅದರಿ ಅಷ್ಟು ಕರೆಕ್ಟಾಗಿ ನೋಡ್ರಿ ಕ್ಲಾಸಸ್, ದ್ಯಾಟ್ಸ್ ಇನಫ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 2 ಕ್ವಶನ್ ಆಯ್ತು, ನೆಕ್ಸ್ಟ್ ಕ್ವಶನ್ ನೋಡೋಣ. ಲಾಸ್ಟ್ ಮಟನು ಕ್ವಶನ್ಸ್ಗಳು ನೋಡ್ರಿ, ವೆರೈಟಿ ಆಫ್ ಕ್ವಶನ್ಸ್ ತೊಗೊಂಡ್ಬಂದೆ ನಿಮ್ಮ ಸಂಬಂಧ. ಓಕೆ, ಪ್ರತಿಯೊಂದು ಕ್ಲಾಸ್ದಾಗ 15-16 ಕ್ವಶನ್. ಈ ಕ್ಲಾಸ್ ಅದಕ್ಕಿಂತ ಲೆವೆಲ್ ಬೇರೆ ಅದಾವ ಕ್ವಶನ್ಸ್, ಡಿಸ್ಕಸ್ ಮಾಡೋಣ. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್, ಸಮಾನಾರ್ಥಕ ಪದ ಆಫ್ ದ ವರ್ಡ್
ಗ್ರ್ಯಾಂಡ್ಯೂರ್. ವಾಟ್ ಈಸ್ ಮೀಟ್ ಬೈ ಗ್ರ್ಯಾಂಡ್ಯೂರ್? ಬಹಳಷ್ಟು ಭಾವೈಕ್ಯತೆ, ಬಹಳಷ್ಟು ಸಮೃದ್ಧಿಯಾಗಿರ್ತಕ್ಕಂಥದಕ್ಕೆ ಗ್ರ್ಯಾಂಡ್ಯೂರ್ ಅಂತ ಕರಿತೀವಿ. ವಾಟ್ ಈಸ್ ಡಾಮಿನೆನ್ಸ್? ಇದು ಡಾಮಿನೇಟ್ ಮಾಡೋದು, ಒಬ್ಬರನ್ನ ಡಾಮಿನೇಟ್ ಮಾಡೋದು, ಒಬ್ಬರ ಆಳ್ವಿಕೆಯನ್ನು ಮಾಡೋದು. ಓಕೆ, ಇಂಟಿಗ್ರಿಟಿ ಭಾವೈಕ್ಯತೆ ಬರ್ತದೆ. ರಿಯಾಲಿಟಿ ಅಂದ್ರೆ ಏನ್ರಿ? ನಿಜ. ಓಕೆ, ಎಸ್, ಮ್ಯಾಗ್ನಿಫಿಕೆನ್ಸ್ ಅಂದ್ರೆ ದಿಸ್ ಈಸ್ ದ ಸಿನೋನಿಮ್ ಆಫ್ ದ ವರ್ಡ್ ಗ್ರ್ಯಾಂಡ್ಯೂರ್. ಓಕೆ, ಅದು ಸಮೃದ್ಧ, ಇದು ಸಮೃದ್ಧ. ಮ್ಯಾಗ್ನಿಫಿಕೆನ್ಸ್ ಅಂಡ್ ಗ್ರ್ಯಾಂಡ್ಯೂರ್ ಆರ್ ಬೋತ್ ಸೇಮ್ ವರ್ಡ್ಸ್. ಓಕೆ, ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಿಮಗೆ ಎಕ್ಸಾಮ್ ಒಳಗೆ ಕೇಳ್ತಾನಂತಕ್ಕಂಥದ್ದು. ಓಕೆ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ವರ್ಡ್ಸ್ ಕೇಳ್ತಾನ, ಬಹಳಷ್ಟು ಟಫ್ ಆಗಿರ್ತಕ್ಕಂಥ ವರ್ಡ್ಸ್ ಅನ್ನು ಕೇಳ್ತಾನ. ಓಕೆ, ಹಂಗಿತ್ತಂದ್ರ ಅಪೋಸಿಟ್ ಅಂತಕ್ಕಂಥ ವರ್ಡ್ APPOSITE, ಈ ಅಪೋಸಿಟ್ ವರ್ಡ್ ಮೀನಿಂಗ್ ಏನ್ ಆಕತ್ತ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ ನೋಡೋಣ. ಅಪೋಸಿಟ್, ದಿಂದ ಸ್ಟಾರ್ಟ್ ಆಗ್ತಕ್ಕಂಥ ಅಪೋಸಿಟ್ ಹೇಳ್ತಾನೆ ನಾ, ಬೇರೆ ಅಪೋಸಿಟ್ ಅಲ್ಲ. ಎಸ್, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ವರ್ಡ್. ಅಂದ್ರೆ ಸಿನೋನಿಮ್. ಅಪ್ರೋಪ್ರಿಯೇಟ್ ಬಂತು ಅಥವಾ ಸಿಮಿಲರ್ ಬಂತಂದ್ರೆ ಏನ್ ತಿಳ್ಕೊಬೇಕು ನೀವು? ಸಿನೋನಿಮ್ ಅನ್ನ ಕೇಳತ್ತಾರ ಅಂತ ತಿಳ್ಕೊಳ್ಬೇಕು. ಹೌದಾ? ಹಂಗಿದ್ರೆ ಎಲ್ಲಿ ಐತ್ರಿ ಅದು ಸಿನೋನಿಮು? ನೋಡೋಣ ಸಿನೋನಿಮ್ ಅಂತಕ್ಕಂಥದನ್ನ ಕಂಡು ಹಿಡಿಬೇಕು ನಾವು. ಸಿನೋನಿಮ್ ಯಾವುದು? ಇದು ಫ್ರ್ಯೂಗಲ್ ಅಂದ್ರೆ ಏನು? ಫ್ರ್ಯೂಗಲ್ ಅಂದ್ರ ಇದ್ರ ಅಪೋಸಿಟ್ ವರ್ಡ್ ಯಾವ್ದು ಇರ್ತೈತಿ? ಎಕ್ಸ್ಟ್ರಾ ವ್ಯಾಗೆಂಟ್ ಇರ್ತೈತಿ. ಇದು ನಮ್ಮ ಆನ್ಸರ್ ಅಲ್ಲ. ಎಕ್ಸ್ಟ್ರಾ ವ್ಯಾಗೆಂಟ್ ಅಂದ್ರೆ ಏನ್ರಿ? ಒಟ್ಟ ಎತ್ತ ಬೇಕಾದ್ರೆ ರೊಕ್ಕ ಖರ್ಚು ಮಾಡೋ. ಹೌದಾ? ಅದರ ಅಪೋಸಿಟ್ ಡಿಸ್ಆನೆಸ್ಟ್ ಮತ್ತು ಡಿಸೈಡ್ಫುಲ್ ಬರುವುದಿಲ್ಲ. ಇಂಪಲ್ಸಿವ್ ಅಂಡ್ ರೆಕ್ಲೆಸ್, ನೋ ವೇ. ಎಸ್, ಕೇರ್ಫುಲ್ ವಿತ್ ಹೀಸ್ ಸ್ಪೆಂಡಿಂಗ್ಸ್, ಇದು ನಮ್ಮ ಆನ್ಸರ್ ಆಗಿರ್ತದ. ಅವೇನ್ ಮಾಡ್ತಾನ? ಅವನು ಖರ್ಚು ಮಾಡುವುದನ್ನ ಬಹಳಷ್ಟು ಕೇರ್ಫುಲ್ ಆಗಿ, ಕಾಳಜಿಯಿಂದ ಖರ್ಚು ಮಾಡೋಂಗ ಏನಂತ ಕರಿತೇವ? ಹಿ ಇಸ್ ಅ ಫ್ರಿಗಲ್ ಟೈಪ್ ಆಫ್ ಪರ್ಸನ್ ಅಂತ ಕರಿತೀವಿ. ಓಕೆ, ಇದ್ರ ಅಪೋಸಿಟ್ ವರ್ಡ್ ಯಾವ್ದು ಇರ್ತೈತೆ ಅಂದ್ರೆ ಎಕ್ಸ್ಟ್ರಾ ವ್ಯಾಗೆಂಟ್. ಇಲ್ಲಿ ಐತಿ ನೋಡ್ರಿ, ಇದ್ರ ಅಪೋಸಿಟ್ ವರ್ಡ್ ಇದೆ ಎಕ್ಸ್ಟ್ರಾ ವ್ಯಾಗೆಂಟ್. ಹೆಂಗ್ ಬೇಕಂಗ ಹುತ್ತರ್ಗತೆ ರೊಕ್ಕ ಖರ್ಚು ಮಾಡೋದು. ಓಕೆ, ದಟ್ ಈಸ್ ಎಕ್ಸ್ಟ್ರಾ ವ್ಯಾಗೆಂಟ್ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡ್ ಆಗಕತ್ತೈತಲ್ಲ? ಅಂಡರ್ಸ್ಟ್ಯಾಂಡ್ ಆಗಕತ್ತೈತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಬಹಳಷ್ಟು ಜನರಿಗೆ ಶೇರ್ ಮಾಡಿ ಹೋಗಿರಿ. ಎಸ್, ನೆಕ್ಸ್ಟ್ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ರಿ ನೋಡೋಣೊಮ್ಮೆ. ಕ್ವಶನ್ ಓದೊಂಬರಿ ಎಲ್ಲರೂ ಕೂಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ that can substitute the highlighted word segment in the given sentence. If the sentence is grammatically incorrect, select no correction ಅಂತಕ್ಕಂಥದ್ದನ್ನ ಕೇಳ್ಯಾರ. ಓಕೆ, ಎಲ್ಲಿ ತಪ್ಪೈತಿ ಇದು? ನೇಹಾ ಈಸ್ ರೈಟಿಂಗ್ ಅ ಲೆಟರ್ ವೆನ್ ಐ ಕಾಲ್ಡ್ ಹರ್ ಅಂತಕ್ಕಂಥದ್ದು. ಓಕೆ, ನಿಮಗ ನಾನು ಈ ಸೆಂಟೆನ್ಸ್ ಅನ್ನ ಎಷ್ಟು ಸಲ ಹೇಳೇನು? ಎಲ್ಲಾ ಕ್ವಶನ್, ಹಳಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಒಂದ ಕ್ವಶನ್ ಅದ್ರಾಗಿಲ್ಲ ಅಂದ್ರೆ ನೀವು ಹೇಳಿದ್ಕೇತನ. ಎಸ್, ಎಲ್ಲ ರಿಪೀಟೆಡ್ ಕ್ವಶನ್ಸ್, ಎಲ್ಲ SSC GD ರಿಪೀಟೆಡ್ ಕ್ವಶನ್, ಹಳಿ ಕ್ವಶನ್ ಪೇಪರ್ ತೆಗೆದಾಗ ನಿಮ್ಗೆ ಸಿಗ್ತಾವ. ಎಸ್, ನೇಹಾ ಈಸ್ ರೈಟಿಂಗ್ ವೆನ್ ಐ ಕಾಲ್ಡ್ ಹರ್. ಇಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಟೆನ್ಸ್ ಗೊತ್ತಿತ್ತಂದ್ರೆ ಬಹಳ ಚಂದ ಈಸಿಯಾಗಿ ಸಾಲ್ವ್ ಆಗ್ತೈತಿ. ವೆನ್ ಐ ಕಾಲ್ಡ್ ಹರ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಏನಾಗತೈತಿ? ಕ್ಯಾರಿ ಆಗತೈತಿ. ಅಂದ್ಮೇಲೆ ನಾನು ಅವಳು ಕರೆದಾಗ ಅವಳೇನ್ ಮಾಡ್ತಾ ಇದ್ಳು? ಬರೆಯುತ್ತಾ ಇದ್ದಳು. ಕರೆದಾಗ ಅಂದಾಗ ಪಾಸ್ಟ್ ಟೆನ್ಸ್ ಬರಬೇಕು. ಪಾಸ್ಟ್ ಟೆನ್ಸ್ ಬರ್ಬೇಕಂದ್ರ ಅಲ್ಲಿ ಈಸ್ ಬರುವುದಿಲ್ಲ. ಈಸ್ ಬದಲಿ ಏನ್ ಬರ್ಬೇಕಂದ್ರ ವಾಸ್ ಬರ್ಬೇಕು. ಓಕೆ, ವಾಸ್ ಯಾಕೆ ಬರ್ಬೇಕು ಸರ್? ವಾಸ್ ಯಾಕೆ ಬರ್ಬೇಕಂದ್ರ ನೇಹಾ ಅಂತಕ್ಕಂಥದ್ದನ್ನ ನಾವು ಶಿ ಅಂತಕ್ಕಂಥದ್ದನ್ನ ಕನ್ಸಿಡರ್ ಮಾಡಿದಾಗ ಇಲ್ಲಿ ಏನ್ ಬಳಸ್ತೇವೆ? ಶಿ ಬಂದಾಗ ವಾಸ್ ಅಂತಕ್ಕಂಥದ್ದನ್ನ ಹೆಲ್ಪಿಂಗ್ ವರ್ಬನ್ನ ಬಳಸ್ತೀವಿ. ಹೌದಾ? ನೋಡ್ರಿ, ಬಹಳಷ್ಟು ಕಾಂಪ್ಲಿಕೇಟೆಡ್ ಆಗಿರ್ತ ಈ ಕ್ವಶನ್. ಇಷ್ಟೆಲ್ಲ ನೋಡಿದಾಗ ಏನ್ ಅನಿಸ್ತೈತಿ? ಏನಪ್ಪಾ ಇದು ಕ್ವಶನ್ ಅನಿಸ್ತೈತಿ. ಬಟ್ ನಮ್ಮ ಅಲ್ಲಿ ಎಷ್ಟು ಚಂದ ಬಿಡಿಸ್ತಾ ಹೋದಾಗ ಬಹಳಷ್ಟು ಈಸಿ ಆಗ್ತದೆ. ಓಕೆ, ಈ ರೈಟ್ಸ್ ಅಂತಕ್ಕಂಥದ್ದು ಯಾಕೆ ಬರಂಗಿಲ್ಲ ಅಂದ್ರೆ ಇದನ್ನ ಹಂಗ ಒಂದ್ ಸ್ವಲ್ಪ ರಿಪೀಟ್ ಮಾಡ್ತೀನಿ ನೋಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಯಾವಾಗ ಹಿ ಬರ್ತದ, ಶಿ, ಇಟ್ ಅಂತಕ್ಕಂತಹ ಮೂರು ವರ್ಡ್ ಬಂದಾಗ ಎಸ್ ಅಥವಾ ಎಸ್ ಬಳಸ್ತೀವಿ. ಈ ಟೆನ್ಸ್ ಇದ್ದಾಗ ಇದು ಬರುವುದಿಲ್ಲ. ಈಸ್ ಬೀಯಿಂಗ್ ರಿಟರ್ನ್ ಅಂತಕ್ಕಂಥದ್ದು ಇದು ಪ್ಯಾಸಿವ್ ವೈಸ್ ಆನ್ಸರ್ ಆಗ್ತದೆ. ಇದು ಇಲ್ಲಿ ಬರುವುದಿಲ್ಲ. ಓಕೆ, ಪ್ಯಾಸಿವ್ ವೈಸ್ ಒಳಗೆ ಫಸ್ಟ್ ಏನ್ ಬರಬೇಕಿತ್ತು? ಲೆಟರ್ ಅಂತಕ್ಕಂಥದ್ದು ಬಂದಾಗ ಏನಾದ್ರೂ ಮಾಡಬಹುದಾಗಿತ್ತು. ಓಕೆ, ಆಕ್ಟಿವ್ ಪ್ಯಾಸಿವ್ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್. ಅದರ ಬಗ್ಗೆ ಏನಾದರೂ ನಿಮಗೆ ಕ್ಲಾಸಸ್ ಬೇಕಾದ್ರೆ ಮುಂಬರುವ ದಿನಗಳಲ್ಲಿ ಅವು ಕೂಡ ಅಪ್ಲೋಡ್ ಆಗ್ತಿರ್ತವೆ. ಎಸ್, ಓಕೆ, ನೆಕ್ಸ್ಟ್ ನೋಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ that can substitute the underlined words in the given sentence. Sentence ಅನ್ನ ಓದ್ರಿ ಕರೆಕ್ಟ್. She said she would join us later, but I don't know if she will make it on time. ಎಲ್ಲಿ ಐತಿದ? ಏನು ಬಳಸ್ಬೋದಾಗಿತ್ತು ನಾವಲ್ಲಿ? ಹೌದಾ? ಬಟ್ ಐ ಡೋಂಟ್ ನ್ಯೂ ಇಫ್ ಶಿ ವಿಲ್. ಎಸ್, ನೋಡ್ರಿ, ಯಾವಾಗಿರ್ಲು ಎಲ್ಲಿ ತಪ್ಪೈತಂದ್ರ ನೋಡ್ರಿ, ಡಿಡ್ ಜೊತೆಗೆ ನೌನ್ ಅಂತಕ್ಕಂಥದ್ದು ಬರಕ್ ಸಾಧ್ಯ. ವೋಂಟ್ ಬಿ ನೋಯಿಂಗ್, ನೋ ವೇ. ಡಸಂಟ್ ನೋ, ಡೋಂಟ್ ನೋ, ಇವೆರಡು ಇಲ್ಲಿ ಬರಬೇಕಾಗ್ತದೆ.
ಬಟ್ ಇಲ್ಲಿ ಏನಾಗ್ತೈತಿ ಐ ಬಂದಾಗ ಡೋಂಟ್ ಅಂತಕ್ಕಂಥದ್ದು ಬಳಸಿದಾಗ ಇಲ್ಲಿ ಡಸಂಟ್ ಅಂತಕ್ಕಂಥದ್ದು ಏನು ಕೆಲಸ ಇಲ್ಲ. ಹೌದಾ? ಮತ್ತೆ ಇಲ್ಲಿ ಏನ್ ಬರ್ತದ ಆನ್ಸರ್, ಬಟ್ ಐ ಡೋಂಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಯಾಕೆ ಅನ್ನೋದು ಅಂತಕ್ಕಂಥದ್ದು ಹೇಳ್ತೇನೆ ನೋಡ್ರಿ. ಅಲ್ಲಿ ಡೋಂಟ್ ಬಂದಾಗ ನ್ಯೂ ಅಂತಕ್ಕಂಥ V2 ಅನ್ನ ಬಳಸಿದ. ಓಕೆ, ನ್ಯೂ ಅಂತಕ್ಕಂಥದ್ದು ಬಳಸ್ಬಾರ್ದು. ನಿಮ್ಗೊಂದು ರೂಲ್ಸ್ ನನ್ನ ವಿಡಿಯೋದಾಗ ಭಾಳ ಸಲ ಹೇಳೇನೆ ನಾನು ನಿಮ್ಗೆ. ಡೂ, ಡಿಡ್, ಡಸ್ ಅಂತಕ್ಕಂತಹ ವರ್ಡ್ಸ್ಗಳು ಯಾವಾಗ ಬರ್ತಾವ, ಈ ವರ್ಡ್ಸ್ಗಳು ಯಾವಾಗ ಬರ್ತಾವಲ್ಲ ಇದರ ಜೊತೆಗೆ ಏನಿರ್ತೈತೆ ಅಂದ್ರೆ V1 ಇರ್ತೈತಿ ಯಾವಾಗಿರ್ಲು. ಓಕೆ, ಇದ್ರ ಜೊತೆಗೆ ಏನಿರ್ತೈತಿ V1 ಇರ್ತೈತಿ. ಬಟ್ ಅಲ್ಲಿ ಏನಾಗೈತಿ, ಅಲ್ಲಿ ನ್ಯೂ ಅಂತಕ್ಕಂಥದ್ದು ಕೊಟ್ಟಾನ. ಎಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ 2 ನಿಮಿಷ ಒಳಗೆ ಸಾಲ್ವ್ ಆಗಿ ಹೋಗ್ತೈತಿ ನ್ಯೂ ಟೆನ್ಸಸ್ ಕಲ್ತಿದ್ರಿ ಅಂದ್ರ. ಎಸ್, ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ತಿಳಿತಲ್ರಿ? ಎಸ್, ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೋಡ್ರಿ ಕ್ವಶನ್ ಏನದ. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ವರ್ಡ್ ಸ್ಪೊರಾಡಿಕ್. ಸ್ಪೊರಾಡಿಕ್ ಅಂತಕ್ಕಂಥ ವರ್ಡ್ದು ಆಂಟೋನಿಮ್ ಹೇಳ್ರಿ ಅಂತಕ್ಕಂಥದ್ದನ್ನ ಕೇಳ್ಯಾರ. ಏನಿರಬಹುದು ಸ್ಪೊರಾಡಿಕ್ ಅಂದ್ರೆ? ಎಸ್, ಸ್ಪೊರಾಡಿಕ್ ಅಂದ್ರೆ ಬಹಳಷ್ಟು ವಿರಳವಾಗಿರ್ತಕ್ಕಂಥ. ಇಟ್ಸ್ ಅನದರ್ ಮೀನಿಂಗ್ ಫಾರ್ ಸ್ಕೇರ್ಸ್, ಬಹಳಷ್ಟು ವಿರಳವಾಗಿ ಇರ್ತಕ್ಕಂಥದ್ದು. ಅದರ ಆಂಟೋನಿಮ್ ಕೇಳ್ಯಾನ. ಬಟ್ ಇಲ್ಲಿ ಸ್ಕ್ಯಾಂಟ್ ಅಂತಕ್ಕಂಥದ್ದು ಕೊಟ್ಟಾನ. ಸ್ಕ್ಯಾಂಟ್ ಅಂದ್ರೆ ವೆರಿ ವೆರಿ ಲಿಟಲ್ ಅಂತಕ್ಕಂಥದ್ದು. ಓಕೆ, ಅತಿಯಾದ ಅಲ್ಪ, ಅತ್ಯಲ್ಪ ಅಂತ ಹೇಳ್ತೀವಿ. ಅತ್ಯಲ್ಪ ಅಂದ್ರೆ ಮೋರ್ ದ್ಯಾನ್ ಲಿಟಲ್, ಪೂರಾ ಸಣ್ಣದು ಅಂತಕ್ಕಂಥದ್ದು ಇದು ಬರುವುದಿಲ್ಲ. ನ್ಯಾಷನಲ್ ಅಂದ್ರೆ ದೇಶ, ಅದು ಬರುವುದಿಲ್ಲ, ದೇಶೀಯ. ನೆಕ್ಸ್ಟ್, ವಾಟ್ ಈಸ್ ಅರೋಮ್ಯಾಟಿಕ್? ವಾಟ್ ಈಸ್ ಅರೋಮ್ಯಾಟಿಕ್ ಹೇಳಿ ನೋಡೋಣ. ಎಸ್, ಅರೋಮಾ. ಅರೋಮಾ ಅಂದ್ರೆ ಏನ್ರಿ? ವೆರಿ ಬ್ಯೂಟಿಫುಲ್, ವೆರಿ ಬಹಳಷ್ಟು ಪ್ಲೆಸೆಂಟ್ ಆಗಿರ್ತಕ್ಕಂತಹ ಪರ್ಫ್ಯೂಮ್ ಟೈಪ್ ಆಫ್ ಸ್ಮೆಲ್. ಪ್ಲೆಸೆಂಟ್ ಸ್ಮೆಲ್ ಅಂತಕ್ಕಂಥದ್ದನ್ನ ಹೇಳಿ. ಪ್ಲೆಸೆಂಟ್ ಸ್ಮೆಲ್ ಅಂತಕ್ಕಂಥದ್ದು ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಸುವಾಸನೆ ಅಂತಕ್ಕಂಥದನ್ನ ಹೇಳ್ತೀವಿ. ಇದು ನಮ್ಮ ಆನ್ಸರ್ ಆಗುವುದಿಲ್ಲ. ನಮಗೇನು ಬೇಕು? ವಿರಳ, ಹೇರಳ. ರೆಗ್ಯುಲರ್ ಈಸ್ ಹ್ಯೂಜ್. ಓಕೆ, ಇದಕ್ಕೆ ಮತ್ತೆ ರೆಗ್ಯುಲರ್ ಅಂದ್ರೆ ಡೈಲಿ ಇರೋದಕ್ಕಂತ ಅನ್ನಂಗಿಲ್ಲ. ತೀವ್ರ, ತೀವ್ರ ಅಂದ್ರೂ ಕೂಡ ಏನ್ರಿ? ರೆಗ್ಯುಲರ್. ರೆಗ್ಯುಲರ್ಕ ತೀವ್ರ ಅಂತೂ ಕೂಡ ಏನ್ ಕರಿತೇವೆ ನಾವು? ಕರಿತೇವ್ರಿ. ಎಸ್, ಅಂಡರ್ಸ್ಟ್ಯಾಂಡ್? ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ಗಳು ಇಲ್ಲಿ ನಿಮ್ಗೆ ರಿಪೀಟ್ ಆಗ್ತಾ ಇರ್ತಾವ. ಎಸ್, ದಿ ಅರೋಮ್ಯಾಟಿಕ್, ಅರೋಮಾ ನೆನಪಿರ್ಲಿ. ಎಸ್, ಓಕೆ, ನೆಕ್ಸ್ಟ್ ನೋಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್ ವರ್ಸಟೈಲ್. ಹೇ, ಅವನೊಬ್ಬ ವರ್ಸಟೈಲ್ ಕ್ಯಾರೆಕ್ಟರ್ ಮನುಷ್ಯ. ಓಕೆ, ಹಿ ಈಸ್ ಅ ವರ್ಸಟೈಲ್ ಪರ್ಸನ್. ಇದಕ್ಕೆ ಏನಂತ ಕರಿಬಹುದು ನಾವು? ಅಡ್ಜೆಕ್ಟಿವ್ ಅಂತ ಕರಿಬಹುದು. ಇದೊಂದು ಅಡ್ಜೆಕ್ಟಿವ್ ಆಗ್ತದೆ. ಅದು ವರ್ಸಟೈಲ್ ಅಂದ್ರೆ ಏನ್ರಿ? ಅಡ್ಜೆಕ್ಟಿವ್, ನಾಮ ವಿಶೇಷಣ ಅದೊಂದು. ಇದು ಅಡ್ಜೆಕ್ಟಿವ್ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಬರ್ತಕ್ಕಂಥ ಒಂದು ಪಾರ್ಟ್. ಇದು ನೆನಪಿರ್ಲಿ. ಎಸ್, ಅದ್ರ ಜೊತೆಗೆ ಸ್ಟಡಿ ಮಾಡ್ತಾ ಹೋಗೋಣ. ವರ್ಸಟೈಲ್ ಅಂದ್ರೆ ಏನ್ರಿ? ಮೋರ್ ಫೇಸ್. ಮೋರ್ ಫೇಸ್ ಮೀನ್ಸ್ ಬಹುಮುಖ. ಏನಂತ ಕರಿತೇವೆ? ಬಹುಮುಖ, ಬಹಳಷ್ಟು ಮುಖ. ವರ್ಸಟೈಲ್ ಕ್ಯಾರೆಕ್ಟರ್ನ ಬಹುಮುಖ ಅದಾವಪ್ಪ ಅವಂಗ, ಭಾಳ ಮುಖ ಅದಾವಪ್ಪ ಅವಂಗ ಅಂತ ಹೇಳ್ತೀರಿ. ಎಸ್, ಅದರ ಅರ್ಥ ಏನಾಕೈತಿ? ಬ್ಯೂಟಿಫುಲ್ ಅಂತ ಬರಂಗಿಲ್ಲ. ಟ್ರಿವೆಲ್ ಅಂದ್ರೆ ಏನ್ರಿ? ಟ್ರಿವೆಲ್ ಅಂದ್ರೆ ವೈಲ್ಡ್ ಅಂದ. ವೈಲ್ಡ್ ಅಂದ್ರೆ ಏನ್ರಿ? ಕ್ರೂರ ಅಂದ. ಇದು ಬರುವುದಿಲ್ಲ. ಎಸ್, ಆಮೇಲೆ ಆಪ್ಟಿಮಿಸ್ಟಿಕ್ ಅಂದ್ರೆ ಏನ್ರಿ? ಆಪ್ಟಿಮಿಸ್ಟಿಕ್ ಅಂದ್ರೆ ಪಾಸಿಟಿವ್ ಸೈಡ್. ಅ ಪರ್ಸನ್ ಹೂ ಥಿಂಕ್ಸ್ ಪಾಸಿಟಿವ್ ಸೈಡ್ ಆಫ್. ಯಾವಾಗಿರ್ಲು ಸಕಾರಾತ್ಮಕವಾಗಿ ಚಿಂತೆ ಮಾಡೋಂಗ ಆಪ್ಟಿಮಿಸ್ಟಿಕ್ ಅಂತ ಹೇಳ್ತೀವಿ. ಹಂಗಿದ್ರೆ ನಕಾರಾತ್ಮಕ ಚಿಂತೆ ಮಾಡೋಂಗ ಏನಂತ ಹೇಳ್ತೀವಿ ಅನ್ನೋದು ಕಮೆಂಟ್ ಮಾಡ್ರಿ. ಅದೇ ರೀತಿಯಾಗಿ ಈ ತರ ಆನ್ಸರ್ ಏನಾಕೈತ್ರಿ? ಲಿಮಿಟೆಡ್. ಬಹಳಷ್ಟು ಮುಖ ಇರಾವ, ಲಿಮಿಟೆಡ್ ಮುಖ ಇಡಾವ. ಎರಡು ಅಪೋಸಿಟ್ ವರ್ಡ್. ವರ್ಸಟೈಲ್ ಕ್ಯಾರೆಕ್ಟರ್, ಲಿಮಿಟೆಡ್ ಕ್ಯಾರೆಕ್ಟರ್ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ? ಸ್ಟಡಿ ಮಾಡ್ತೀವಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತೈತಲ್ರಿ? ಎಸ್, ಓಕೆ. ನೆಕ್ಸ್ಟ್ ಇನ್ನೊಂದು ಇದ್ರ ಮೀನಿಂಗ್ ಹೇಳ್ರಿ ನೋಡೋಣ ಏನ್ ಬರ್ತದೆ. ವಾಟ್ ಈಸ್ ಮೀಟ್ ಬೈ ಕ್ರೆಡಿಬಲ್ ಅಂತಕ್ಕಂಥದ್ದು ಮೀನಿಂಗ್ ಏನಿರಬಹುದು? ಕ್ರೆಡಿಬಲ್ ಅಂತಕ್ಕಂತಹ ವರ್ಡ್ದು ಮೀನಿಂಗ್ ಏನಿರಬಹುದು? ಎಸ್, ಇದ್ರದ್ದು ಒಂದು ಸಿನೋನಿಮು ಹೇಳ್ರಿ, ಇದ್ರದ್ದು ಒಂದು ಆಂಟೋನಿಮು ಹೇಳ್ರಿ ನೋಡೋಣ. ಓಕೆ, ಅದ್ರ ಸಿನೋನಿಮು ಹೇಳ್ರಿ, ಅದ್ರ ಆಂಟೋನಿಮು ಹೇಳ್ಬಿಡ್ರಿ. ಎಸ್, ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ rectify the sentence by selecting the correctly spelled word from the options. ಈ ಡಿಸೈಫರ್ ಅಂತಕ್ಕಂಥದನ್ನ ಕೇಳ. ವಾಟ್ ಈಸ್ ಮೀನ್ಡ್ ಬೈ ಡಿಸೈಫರ್ ಅಂತಕ್ಕಂಥದ್ದು ಮೊದಲು ತಿಳ್ಕೊಂಡ್ಬಿಡ್ರಿ. ಡಿಸೈಫರ್ ಅಂದ್ರ ಮೀನಿಂಗ್ ಅಂದ್ರ ಅರ್ಥ. ಒಂದರ ಬಗ್ಗೆ ನೀವು ಎಂಟೈರ್ ಆಗಿ ಹಿ ವಾಸ್ ಏಬಲ್ ಟು ಡಿಸೈಫರ್ ದ ಎನ್ಕೋಡೆಡ್ ಮೆಸೇಜ್ ವಿತ್ ಈಸ್. ಓಕೆ, ಈ ಒಂದು ಈಸ್ ಜೊತೆಗೆ ಎನ್ಕೋಡೆಡ್ ಮೆಸೇಜ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಮೀನಿಂಗ್ ಅನ್ನ ಅರ್ಥ ಮಾಡಿಕೊಳ್ಳುವುದು, ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇದ್ರದ್ದು ಡಿಸೈಫರ್ ಸ್ಪೆಲ್ಲಿಂಗ್ ಯಾವ್ದು ಕರೆಕ್ಟ್ ಆಗ್ತದೆ ಅಂದ್ರೆ ಡಿಸೈಫರ್ ಬರುದಿಲ್ಲ, DICIE ಬರುದಿಲ್ಲ, DICCI ಬರುದಿಲ್ಲ. ಫಸ್ಟ್ ಒನ್ ಈಸ್ ದ ಸ್ಪೆಲ್ಲಿಂಗ್ ವಿಚ್ ಕರೆಕ್ಟ್ ವಿತ್ ದ ಡಿಸೈಫರ್.
ಓಕೆ, ಡಿಸೈಫರ್ ಅಂತಕ್ಕಂಥ ಒಂದು ದೊಡ್ಡ ದೊಡ್ಡ ಇವೆಂಟ್ಸ್ಗಳಾಗ್ತಿರ್ತಾವೆ. ಡಿಸೈಫರ್ಸ್ ಅಂದ್ರೆ ಮೀನಿಂಗ್ ಅನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಡಿಸೈಫರ್. ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು, ಅದರ ಜೊತೆಗೆ ಎಂಪತಿ ಅಂತಕ್ಕಂಥದ್ದು ಬರ್ತದ, ಎಂಪತಿ ಅಂತಕ್ಕಂಥದ್ದು ಬರ್ತದ, ಅಪತಿ ಅಂತಕ್ಕಂಥದ್ದು ಬರ್ತದ, ಪಿಟಿ ಅಂತಕ್ಕಂಥದ್ದು ಬರ್ತದ. ಓಕೆ, ಇವುಗಳ ಮೀನಿಂಗ್ ಏನ್ ನಿಮ್ಗೆ ಗೊತ್ತಿದ್ದು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೋಡೋಣ. ಎಸ್, ಓಕೆ. ನೆಕ್ಸ್ಟ್ ನೋಡ್ರಿ, ಐಡೆಂಟಿಫೈ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್. ಈ ಒಂದು ಫಾಲೋವಿಂಗ್ ಸೆಂಟೆನ್ಸ್ ನಲ್ಲಿ ನಮ್ದು ಇನ್ಕರೆಕ್ಟ್ ಅಂದ್ರೆ ಏನ್ರಿ, ತಪ್ಪಾಗಿರ್ತಕ್ಕಂತಹ ವರ್ಡ್ ಯಾವ್ದೈತಿ ಅನ್ನೋದನ್ನ ಏನ್ ಮಾಡ್ಬೇಕಂದ್ರೆ ನಾವು ಕಂಡು ಹಿಡಿಬೇಕು. ದ ಡೆಲಿಜೆಂಟ್ ಸ್ಟೂಡೆಂಟ್ ಸ್ಟಡಿಡ್ ಹಾರ್ಡ್ ಫಾರ್ ದ ಎಕ್ಸಾಮ್ ಅರ್ನಿಂಗ್ ಅ ವೆಲ್ ಡಿಸರ್ವ್ಡ್ ಟಾಪ್ ಸ್ಕೋರ್ ಆನ್ ದ ಟೆಸ್ಟ್ ಅಂತಕ್ಕಂಥದ್ದು ಇದೆ. ಯಾವ ಆಪ್ಷನ್ಸ್ ಅದಾವ ನೋಡ್ರಿ. ವೆಲ್ ಡಿಸರ್ವ್ಡ್, DESTRVD ಕರೆಕ್ಟ್ ಇದೆ. ಸ್ಟಡಿಡ್ ಕರೆಕ್ಟು, ಅರ್ನಿಂಗ್ ಕರೆಕ್ಟು. ಈ ಡೆಲಿಜೆಂಟ್ ಸ್ಪೆಲ್ಲಿಂಗ್ ನೋಡ್ರಿ ಏನ್ ಬರ್ಬೇಕಿತ್ತು, ಡೆಲಿಜೆಂಟ್ ಸ್ಪೆಲ್ಲಿಂಗ್ ಏನ್ ಬರ್ಬೇಕು, DILIGENT ಬರಬೇಕು. ಎಸ್, ಇದು ಬರಬೇಕು. DILIGENT ಡೆಲಿಜೆಂಟ್ ಅಂತಕ್ಕಂಥದ್ದು ಬರಬೇಕು. ಡೆಲಿಗೆಂಟು ಅಂತಾರೆ, ಡೆಲಿಜೆಂಟು ಅಂತಾರೆ, ಎರಡೂ ತರ ಪ್ರೊನೌನ್ಸಿಯೇಷನ್ ಆಗ್ತಾವೆ. ಡೆಲಿಗೆಂಟ್ ಅಂದ್ರೆ ಓಕೆ. ಎಸ್, ವಾಟ್ ಈಸ್ ಮೀಟ್ ಬೈ ಡೆಲಿಗೆಂಟ್ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಹಾರ್ಡ್ ವರ್ಕ್ ಅಂತ ಹೇಳ್ತೀವಿ. ಓಕೆ, ಹಾರ್ಡ್ ವರ್ಕ್ ಅಂತಕ್ಕಂಥದನ್ನ ಹೇಳ್ತೀವಿ. ಅದೇ ರೀತಿಯಾಗಿ ಮತ್ತೆ ಕನ್ನಡದಾಗ ಏನಂತೀವಿ, ಪರಿಶ್ರಮಿ ಅಂತಕ್ಕಂಥದನ್ನ ಕೂಡ ನಾವೇನ್ ಮಾಡ್ತೀವಿ ಅಲ್ಲಿ ಹೇಳ್ತೀವಿ. ಇಸ್ ಪರಿಶ್ರಮಿ, ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತಕ್ಕಂಥದ್ದು ಕೂಡ ಅದರ ಆನ್ಸರ್ ಆಗ್ತದೆ. ಡೆಲಿಜೆಂಟ್ ಅಂದ್ರೆ ಡೆಲಿಗೆಂಟ್ ಅಥವಾ ಡೆಲಿಜೆಂಟ್ ಅಂದ್ರೆ ಹಾರ್ಡ್ ವರ್ಕಿಂಗ್, ಪರಿಶ್ರಮಿ ಅಂತಕ್ಕಂಥದ್ದು ನಾವೇನ್ ಮಾಡ್ತೀವಿ ಅಲ್ಲಿ ಬರಿತೀವಿ. ಎಸ್, ಇನ್ನೊಂದು ನಿಮ್ಗೊಂದು ವರ್ಡ್ ಕೊಡ್ತೀನಿ, ಅದರದ ಆನ್ಸರ್ ಅನ್ನ ಏನ್ ಮಾಡ್ಬೇಕು ನೀವು ಕಮೆಂಟ್ ಒಳಗೆ ತಿಳಿಸ್ಬೇಕು. ಕ್ಲಾಂಡಸ್ಟೈನ್, ಕ್ಲಾಂಡಸ್ಟೈನ್ ಅಂತಕ್ಕಂಥದ್ದು ಒಂದು ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ಸ್ಟೋಮಿ ಅಂದ್ರೆ ಏನು, ಅದೇ ರೀತಿಯಾಗಿ ಬಾಯ್ಸ್ಟರಸ್ ಅಂದ್ರೆ ಏನು, ಬಾಯ್ಸ್ಟರಸ್ ಅಂದ್ರೆ ಏನು, ಇವುಗಳ ಒಂದು ಅದೇ ರೀತಿಯಾಗಿ ಪೆಸಿಫಿಕ್ ಅಂತಕ್ಕಂಥದ್ದು ಬರ್ತದೆ. ACIFIC, ಪೆಸಿಫಿಕ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಮ್ಗೆ ಏನ್ ಮಾಡ್ಬೇಕು, ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ಬೇಕು, ಇವು ಮೀನಿಂಗ್ಸ್ಗಳ ಮೀನಿಂಗ್. ನೆಕ್ಸ್ಟ್ ಕ್ವಶನ್ ಅನ್ನ ಓದ್ರಿ. Select the most appropriate option to fill in the blanks. He dash project featured modern technology dash processes and practical solutions impressing the panel of dash during the competition. ಏನಿದು? ಓಕೆ, ಎಸ್, ಇದ್ರಾಗ ಏನಾದ್ರು ಇನೋವೇಟಿವ್ ಐತಿ, ಜಡ್ಜಸ್ ಐತಿ, ಎಫಿಷಿಯಂಟ್ ಐತಿ, ಇಂಥವೆಲ್ಲ ನೀವು ಕಣ್ಣು ಮುಚ್ಚಿ ಆನ್ಸರ್ ಮಾಡ್ಬೋದು. ಓಕೆ, ಇಲ್ಲಿ ಲಾಸ್ಟ್ ಆಪ್ಷನ್ ನೋಡ್ರಿ, ಇಂಪ್ರೆಸಿಂಗ್ ದ ಪ್ಯಾನಲ್ ಆಫ್. ಪ್ಯಾನಲ್ ಒಳಗೆ ಯಾರು ಅದಾರ, ಪ್ಯಾನಲ್ ಒಳಗೆ ಯಾರು ಇರ್ತಾರ್ರಿ, ಪ್ಯಾನಲ್ ಒಳಗೆ ಯಾರು ಇರ್ತಾರ, ಜಡ್ಜಸ್ ಇರ್ತಾರ. ಹೌದಾ, ಮೂರನೇದು ಜಡ್ಜಸ್ ಎಲ್ಲಿ ಐತಿ ನೋಡ್ರಿ, ಹುಡುಕ್ಯಾಡ್ರಿ. ಇದ ಆನ್ಸರ್ ಆಗ್ತದೆ. ಇನೋವೇಟಿವ್, ಎಫಿಷಿಯಂಟು ಮತ್ತು ಜಡ್ಜಸ್, ಲಾಸ್ಟ್ ಜಡ್ಜಸ್ ಬರಬೇಕು. ಓದ್ರಿ ಕರೆಕ್ಟ್ ಆಗಿ. ಹಿ ಈಸ್ ಇನೋವೇಟಿವ್ ಪ್ರಾಜೆಕ್ಟ್, ಅವನ ಒಂದು ಬಹಳಷ್ಟು ಆವಿಷ್ಕಾರದ ಪ್ರಾಜೆಕ್ಟು. ಫೀಚರ್ಡ್ ಮಾಡರ್ನ್ ಟೆಕ್ನಾಲಜಿ ಡ್ಯಾಶ್ ಪ್ರೊಸೆಸಸ್ ಮೀನ್ಸ್ ಅಂದ್ರೆ ಎಫಿಷಿಯಂಟ್ ಪ್ರೊಸೆಸಸ್ ಅಂಡ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್. ಓಕೆ, ಪ್ಯಾನಲ್ ಆಫ್ ಜಡ್ಜಸ್ ಡ್ಯೂರಿಂಗ್ ದ ಕಾಂಪಿಟೇಷನ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಒಂದು ವರ್ಡ್ ಒಳಗೆ ಹೇಳ್ಬಿಡ್ಬೇಕಂದ್ರೆ ಈ ತರನಾಗಿರ್ತಕ್ಕಂಥ ಟ್ರಿಕ್ಸ್ ಯೂಸ್ ಮಾಡಿ ಕಂಡು ಹಿಡಿಯುವುದು ಬೆಟರ್. ಯಾಕಂದ್ರೆ ಇಷ್ಟೆಲ್ಲ ಓದ್ಕೊಂತ ಕುಂತು ಒಂದೊಂದೊಂದೊಂದು ಜೋಡಿಸ್ಕೊಂತ ಕುಂತ್ರು ಮಟ ಬಹಳಷ್ಟು ಸಮಯ ವ್ಯರ್ಥ ಆಗ್ತದ. ಅದಕ್ಕೋಸ್ಕರ ಏನು ಮಾಡ್ಬೇಕು, ನೀವು ಡೈರೆಕ್ಟ್ ಆಗಿ ಆನ್ಸರ್ಸ್ಗಳನ್ನ ಈ ತಿದ್ದಿ ಒಂದು ತಲೆಯಾಗ ನೀವು ಒಂದು ಟ್ರಿಕ್ ಮಾಡ್ಕೊಂಡು ಪಟ್ 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 ಆನ್ಸರ್ ಮಾಡ್ಬೇಕು. ಇಲ್ಲ ಅಂತವೇನು ಬಂದಿರಲಿಲ್ಲ ಅಂದ್ರೆ ಒಂದೊಂದು ವರ್ಡ್ ಆಗಿ ಹೋಗಿ ಸ್ವಲ್ಪ ಆದಷ್ಟು ಬೇಗ ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್. Select the most appropriate option to fill in the blank. ಒಂದು ಈ fill in the blank ಮಾಡಲಿಕ್ಕೆ most appropriate option ಯಾವುದದ? Which route is dash best for avoiding traffic. ತಿಳ್ಕೊಂಡ್ಬಿಡ್ರಿ, ಯಾವಾಗ ಬೆಸ್ಟ್ ಬರ್ತದ, ಯಾವಾಗ ಬೆಸ್ಟ್ ಬರ್ತದ, ಯಾವಾಗ ಮೋಸ್ಟ್ ಬರ್ತದ, ಯಾವಾಗ EST ಇಂದ ಒಂದು ಅಡ್ಜೆಕ್ಟಿವ್ ಎಂಡ್ ಆಗ್ತದ, ಅದರ ಜೊತೆಗೆ ಏನಿರ್ತೈತಿ ಅಂದ್ರೆ ದ ಅಂತಕ್ಕಂಥದ್ದು ಇರ್ತೈತಿ. ಈ ತರ ಆನ್ಸರ್ ಏನಾಕೈತಿ, ದ ಆಕೈತಿ. ಇನ್ನೊಂದು ರೀಸನ್ ಯಾಕಂದ್ರೆ ಇವೆಲ್ಲ ಬಂದವ ಅಂದ್ರೆ ಅದು ಯಾವ ಡಿಗ್ರಿ ಒಳಗೆ ಇರ್ತೈತೆ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಇರ್ತೈತಿ. ಯಾವ ಡಿಗ್ರಿ ಒಳಗೆ ಇರ್ತೈತಿ ರೀ? ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಇರ್ತೈತಿ. ಸೂಪರ್ಲೇಟಿವ್ ಡಿಗ್ರಿ ಒಳಗಿದ್ದಾಗ ನೀವು ಬಳಸ್ತಕ್ಕಂತಹ ಒಂದು ಆರ್ಟಿಕಲ್ ಯಾವುದು? ದ ಅಂತ ಆರ್ಟಿಕಲ್ ಅನ್ನ ಏನ್ ಮಾಡ್ತೀರಿ, ಬಳಸ್ತೀರಿ. ಹಾಗಾಗಿ ಆನ್ಸರ್ ಏನಾಗ್ತದ, ದ ಬರ್ತದ. ಇಲ್ಲೂ ಕೂಡ ದ ಬೆಸ್ಟ್ ಫಾರ್ ಅವಾಯ್ಡಿಂಗ್ ಟಾಪಿಕ್ ಅಂತಕ್ಕಂಥದ್ದು ಇದ್ದಾಗ ಆನ್ಸರ್ ಏನ್ ಬರ್ತೈತಿ, ನಮ್ದು ದ ಅಂತಕ್ಕಂಥದ್ದು ಬರ್ತದ ರೀ. ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತೈತ್ರಲ್ಲ ಎಲ್ಲರಿಗೂ? ಓಕೆ, ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಓದ್ರಿ ಕ್ವಶನ್, ನೀವು ಓದ್ಬೇಕು. ನಾನು ನಿಂಬಾಟ, ನಂಗೆ ಅದು ಭಾಳ ಖುಷಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಆಫ್ ದ ಫಿಲ್ ಇನ್ ದ ಬ್ಲ್ಯಾಂಕ್. ದ ಡಾಟಾ ಫ್ರಮ್ ದ ಲೇಟೆಸ್ಟ್ ಸ್ಟಡೀಸ್ ಡ್ಯಾಶ್ ಅ ಶಾರ್ಪ್ ರೈಸ್ ಇನ್ ಅ ಗ್ಲೋಬಲ್ ಟೆಂಪರೇಚರ್ಸ್. ಓಕೆ,
ಎಸ್ ಈ ತರನಾಗಿರ್ತಕ್ಕಂಥದ್ದು ಕೊಟ್ಟಾಗ ಈಗ ಲೇಟೆಸ್ಟ್ ಸ್ಟಡೀಸ್ ಬಂದಾಗ ಇಲ್ಲಿ ಫಸ್ಟ್ ಏನು ಕೇಳೋಣ ಫ್ರಾಮ್ ಎದರಿಂದ ಡಾಟಾ ಅಂತಕ್ಕಂಥದ್ದು ಕೇಳಿದಾಗ ಯಾವ್ದು ಬರ್ತಿತ್ತು ಶೋ ಬರ್ತಿತ್ತು ಆರ್ ಬೀಯಿಂಗ್ ಶೋ ಬರ್ತಿತ್ತು ಹ್ಯಾವ್ ಬೀನ್ ಶೋಯಿಂಗ್ ಬರ್ತಿತ್ತು ಶೋಸ್ ಬರ್ತಿತ್ತು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ನಾವೇನ್ ಮಾಡ್ತೀವಿ ಸರ್ ಡಾಟಾ ಐತ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು ಬರಂಗಿಲ್ಲ ಹೆಂಗಿದ್ರು ಇವು ಬರಂಗಿಲ್ಲ ಯಾಕಂದ್ರೆ ಅದು ಹಿಂದಿನ ಕೇಳತ್ತಿಲ್ಲ ಈಗ ಜಸ್ಟ್ ಸಿಂಪಲ್ ಆಗಿ ಮಾತಾಡಕತ್ತಾರ ಇಲ್ಲಿ ಡಾಟಾ ಒಂದು ಸಿಂಗ್ಯುಲರ್ ಐತಿ ಶೋಸ್ ಬರ್ತೈತ್ರಿ ಸರ್ ಅಂತ ನಾವು ಅನ್ಬಹುದು ಬಟ್ ನೀವು ತಿಳ್ಕೊಂಬಿಡ್ರಿ ನಾವು ಡಾಟಾ ಬಗ್ಗೆನೇ ಮಾತಾಡತ್ತೇವೆ ಅಂದ್ರೆ ಆ ಡಾಟಾ ಅಂತಕ್ಕಂಥ ವರ್ಲ್ಡ್ ಏನಂತ ಕನ್ಸಿಡರ್ ಆಕತ್ತಂದ್ರೆ ಪ್ಲೂರಲ್ ಅಂತ ಕನ್ಸಿಡರ್ ಆಕತ್ತೆ ಡಾಟಾ ಅನ್ನೋ ವರ್ಲ್ಡ್ ಏನು ಪ್ಲೂರಲ್ ಇದ್ರ ಸಿಂಗ್ಯುಲರ್ ಏನಾಕತ್ತಂದ್ರೆ ಡೇಟಮ್ ಅಂತಕ್ಕಂಥದ್ದು ಇದ್ರ ಸಿಂಗ್ಯುಲರ್ ಆಕೈತಿ ಹೌದಾ ಅಲ್ಲಿ ಡಾಟಾ ಬಂದಾಗ ಡಾಟಾ ಅಂದ್ರೆ ಏನ್ ಕನ್ಸಿಡರ್ ಆತೀಗದ ದೇ ಅನ್ನಂಗೆ ಕನ್ಸಿಡರ್ ಆಯ್ತು ಪ್ಲೂರಲ್ ಕನ್ಸಿಡರ್ ಆಯ್ತು ದೇ ಅಥವಾ ಪ್ಲೂರಲ್ ಬಂದಾಗ ಏನ್ ಬಳಸ್ಬೇಕಾ V1 ಬಳಸ್ಬೇಕಾ ಹಂಗಿದಾಗ ನಮ್ಮ ಆನ್ಸರ್ ಏನಾಗ್ತದ ಇದು ನಮ್ಮ ಆನ್ಸರ್ ಆಗಿದೆ ಶೋ ಅನ್ನೋದು ಈ ಶೋಸ್ ಬರೋದಿಲ್ಲ ಓಕೆ ನೋಡ್ರಿ ಎಷ್ಟು ಸಿಂಗ್ಯುಲರ್ ಪ್ಲೂರಲ್ ಕಾನ್ಸೆಪ್ಟು ಎಷ್ಟೊಂದು ಹೆಲ್ಪ್ ಆಕೈತಿ ನೋಡಿ ನಿಮ್ಗೆ ಓಕೆ ನೀವು ಇನ್ನೊಂದು ಕಾನ್ಸೆಪ್ಟ್ ಭಾಳ ಚಂದ ಕಲಿಬೇಕು ನೀವು ಸಿಂಗ್ಯುಲರು ಪ್ಲೂರಲ್ ಕಾನ್ಸೆಪ್ಟನ್ನ ಭಾಳ ಚಂದ ಕಲಿಬೇಕು ಕಲ್ತಾಗ ಮಾತ್ರ ಏನ ನಿಮ್ಗೆ ಬಹಳಷ್ಟು ಅರ್ಥ ಆಗ್ತದೆ ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ಎಸ್ ಅಂಡರ್ಸ್ಟ್ಯಾಂಡ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ select the most appropriate antonym of the word underlined word in the given sentence Ritvika's boldness is tackling new challenges was really admirable ಅಲ್ಲಿ ಬೋಲ್ಡ್ನೆಸ್ ಅಂತಕ್ಕಂಥದ್ದಕ್ಕೆ ಏನು ಮಾಡ್ಯಾರ ಅವರ ಒಂದು ಕಮೆಂಟ್ಸ್ ಏನು ಮಾಡ್ಯಾರ ಅಂಡರ್ಲೈನ್ ಮಾಡ್ಯಾರ ಓಕೆ ನಮ್ಮ ಆನ್ಸರ್ ಏನು ಬರ್ತೈತಿ ಅದನ್ನು ನೋಡ್ಬೇಕಲ್ರಿ ಎಸ್ ಆನ್ಸರ್ ಏನು ಬರ್ತೈತೆ ಅಂದ್ರೆ ಈ ಬೋಲ್ಡ್ನೆಸ್ ಅಂದ್ರೆ ಏನು ಬ್ರೇವರಿ ಅಂದಂಗೆ ಇದು ಭಾಳ ಈಸಿ ಆನ್ಸರ್ ಏನಿದೆ ಬ್ರೇವರಿ ಅಂದಂಗ ಬ್ರೇವರಿ ಅಂದ್ರೆ ಏನ್ರಿ ಕರೇಜಿಯಸ್ ಏನ್ರಿ ಕರೇಜಿಯಸ್ ಅಂದ್ರೆ ಏನ್ರಿ ವೇಲರ್ ಅಂದಂಗ ವೇಲರ್ ಅಂದ್ರೆ ಏನ್ರಿ ಶೂರ ಅಂದಂಗ ಹೌದಾ ಹಂಗಿದ್ದಾಗ ಆನ್ಸರ್ ಏನಾಕೈತ್ರಿ ಟಿಮಿಡಿಟಿ ಅಂತಕ್ಕಂಥದ್ದು ಆಕೈತಿ ಟಿಮಿಡಿಟಿ ಅಂದ್ರೆ ಏನು ಹೇಡಿ ಇತರ ಸಿನೋನಿಮ್ ಏನಾಕೈತಿ ಅಂದ್ರೆ ಕವರ್ಡೈಸ್ ಏನಾಕೈತ್ರಿ ಕವರ್ಡೈಸ್ ಇತರ ಅರ್ಥ ಏನಿದೆ ಫಿಯರ್ ಅಂತಕ್ಕಂಥದ್ದು ಅಂಜಾವ್ ಅಂತಕ್ಕಂಥದ್ದು ಫೋಬಿಯಾ ಅಂತಕ್ಕಂಥವು ಏನಾಗ್ತಾವ ಇದ್ರ ಮೀನಿಂಗ್ ಆಗ್ತಾವ ಹಂಗಿತ್ತಂದ್ರೆ ಕಾನ್ಫಿಡೆನ್ಸ್ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಾನ್ಫಿಡೆನ್ಸ್ ಇದು ಬರೋದಿಲ್ಲ ಕರೆಕ್ಟ್ನೆಸ್ ಬರೋದಿಲ್ಲ ಎಸ್ ಇಲ್ಲಿ ಮಟ್ಟ ಯಾರು ವಿಡಿಯೋ ನೋಡಿರಿ ಇತರ ಮೀನಿಂಗ್ ಏನಾಕೈತೆ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾರೆ ಓಕೆ ನಾ ಹೇಳ್ಬೋದು ನೀವು ರೆಕ್ಲೆಸ್ನೆಸ್ ಅಂದ್ರೆ ಜಸ್ಟ್ ಹೇಳ್ಬಿಡ್ಬೋದು ಬೇಡ ನೀವು ಇಲ್ಲಿ ಮಟ್ಟ ವಿಡಿಯೋ ನೋಡಿರೋದ್ಮೇಲೆ ನೀವು ಏನಾರ ಸ್ವಲ್ಪ ಸ್ಟಡಿ ಮಾಡ್ಬೇಕು ಇಷ್ಟೆಲ್ಲ ವರ್ಡ್ಸ್ಗಳು ಇಲ್ಲಿ ಬಂದಾವ ಅಂದ್ಮೇಲೆ ಇತರ ಮೀನಿಂಗ್ ಅನ್ನು ಏನು ಮಾಡ್ಬೇಕು ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು ಎಲ್ಲಿ ತಿಳಿಸ್ಬೇಕು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು ಅದ್ರ ಮೀನಿಂಗ್ ಏನಾಗ್ತದ ಅಂತಕ್ಕಂಥದ್ದು ಓಕೆ ಎಸ್ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ನೋಡಿ select the most appropriate idiom to substitute the underlined word segment in the given sentence okay ಏನು sentence ಐತಿ Mr. Saxena sold his car because it was useless one ಓಕೆ ಅದು ಯೂಸ್ಲೆಸ್ ಒನ್ ಆಗಿತ್ತು ಅದಕ್ಕೆ ಅದೇನು ಮಾಡಿದ್ರು ಕಾರನ್ನ ಸೋಲ್ಡ್ ಮಾಡಿದ್ರು ಹಂಗಿತ್ತಂದ್ರ ಇದ್ರು ಅದಕ್ಕೆ ಮ್ಯಾಚ್ ಆಗ್ತಕ್ಕಂತಹ ಒಂದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಯಾವುದು ಓಕೆ ಬೈಟ್ ದ ಬುಲೆಟ್ ಅಂದ್ರೆ ಏನ್ರಿ ಫೇಸ್ ಅ ಚಾಲೆಂಜ್ ಅಂದಂಗೆ ಫೇಸ್ ಅ ಚಾಲೆಂಜ್ ವಿತ್ ಬ್ರೇವ್ನೆಸ್ದಿಂದ ಒಂದು ಚಾಲೆಂಜ್ ಅನ್ನ ಫೇಸ್ ಮಾಡ್ತೀವಿ ಇದು ಬರಂಗಿಲ್ಲ ಓಕೆ ಗಿಫ್ಟ್ ಆಫ್ ಗ್ಯಾಬ್ ಅಂದ್ರೆ ಏನ್ರಿ ಗಿಫ್ಟ್ ಆಫ್ ಗ್ಯಾಬ್ ಅಂದ್ರೆ ಟಾಕ್ ಫ್ಲುಯೆಂಟ್ಲಿ ಅಂದಂಗೆ ಫ್ಲುಯೆಂಟ್ಲಿ ಏನು ಮಾಡ್ತೀರಿ ಮಾತಾಡೋದಕ್ಕೆ ಗಿಫ್ಟ್ ಆಫ್ ಗ್ಯಾಬ್ ಅಂತೀರಿ ಇನ್ ಡೋಲ್ ಡ್ರಮ್ಸ್ ಅಂದ್ರೆ ಏನ್ರಿ ಆಲ್ವೇಸ್ ಡಲ್ ಆ್ಯಂಡ್ ಡಸ್ಟೆಡ್ ಅಂತ ಹೇಳಿ ಓಕೆ ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತ್ರಿ ಅ ವೈಟ್ ಎಲಿಫೆಂಟ್ ವಾಟ್ ಈಸ್ ಅ ವೈಟ್ ಎಲಿಫೆಂಟ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀವಿ ವೆರಿ ಎಕ್ಸ್ಪೆನ್ಸ್ ಇರ್ತೈತಿ ಬಟ್ ಏನಿರ್ತೈತಿ ನೋ ಯೂಸ್ ಅಂದ್ರೆ ಅದಕ್ಕೆ ಏನಂತ ಕರಿಬೋದು ನಾವು ಯೂಸ್ಲೆಸ್ ಅಂತ ಕರಿಬೋದು ಇಲ್ಲಿ ಏನು ಕೇಳ್ಯಾರ್ರಿ ಯೂಸ್ಲೆಸ್ ಅಂತ ಕೇಳ್ಯಾರ ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತ್ರಿ ವೈಟ್ ಎಲಿಫೆಂಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ ಓಕೆ ಈ ತರನಾಗಿರ್ತಕ್ಕಂಥ ಬಹಳಷ್ಟು ಕೇಳ್ತಾರ್ರಿ ಎಕ್ಸಾಮ್ ಒಳಗೆ ಕೇಳಿದಾಗ ನೀವು ಒಟ್ಟ ತಪ್ಪುದಿಲ್ಲ ಓಕೆ ಇವೆಲ್ಲ ಮೀನಿಂಗ್ಸ್ ನಿಮ್ಗೆ ಗೊತ್ತಿರ್ಬೇಕು ಬೈಟ್ ದ ಬುಲೆಟ್ ಅಂದ್ರೆ ಏನ ಪ್ರತಿಯೊಂದು ಗೊತ್ತಿರ್ಬೇಕ್ರಿ ಎಸ್ ಬೈಟ್ ದ ಬುಲೆಟ್ ಅಂದ್ರೆ ಏನು ಪಟ್ನ ಹೇಳ್ಬಿಡ್ಬೇಕು ಓಕೆ ಬುಲೆಟ್ ಹೋಗಿ ಕಡಿಯೋದಲ್ಲ ಫೇಸ್ ಅ ಚಾಲೆಂಜ್ ಇಸ್ ದ ಬೈಟ್ ಅ ಬುಲೆಟ್ ಓಕೆ ಎಸ್ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನೈತ್ರಿ ನೋಡ್ರಿ select the most appropriate idiom that refers to the underlined segment in the given sentence idioms ಅಂದ್ರೆ ಏನ್ರಿ ನುಡಿಮುತ್ತುಗಳು ಯಾವ ರೀತಿಯಾಗಿರ್ತಕ್ಕಂಥ ನುಡಿಮುತ್ತುಗಳು ಈ ಒಂದು ಅಂಡರ್ಲೈನ್ ವರ್ಲ್ಡ್ಗೆ ಮ್ಯಾಚ್ ಆಗಾಕತೈತಿ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ his father enjoyed the strongest position as an MLA in his constituency ಮತಕ್ಷೇತ್ರ ಕಾನ್ಸ್ಟಿಟ್ಯೂಯೆನ್ಸಿ ಅಂದ್ರ ಓಕೆ ಅದ್ರೊಳಗೆ ಏನು ಮಾಡ್ಯಾನವ ಫುಲ್ ಸ್ಟ್ರಾಂಗ್ ಪೊಸಿಷನ್ ಒಳಗೆ ಎಂಜಾಯ್ ಮಾಡ್ಯಾನ ಅಂದ್ರೆ ನೋಡ್ರಿ ಟು ಬಿ ಎಟ್ ಹೆಮ್ ಆಫ್
ಟು ಗೋ ಟು ದ ಡಾಗ್ಸ್ ನೋ, ಟು ಬಿ ದ ಒನ್ ಸ್ವಿಚ್ ನೋ, ಟು ಗೆಟ್ ಅಪ್ಪರ್ ಹ್ಯಾಂಡ್ ಮೇಲುಗೈ ಸಾಧಿಸಿದ್ದಾರೆ. ಮೇಲುಗೈ ಸಾಧಿಸಿದ್ದಾರೆ ಅಂದ್ರೆ ಸ್ಟ್ರಾಂಗೆಸ್ಟ್ ಪೊಸಿಷನ್ ಅನ್ನ ಬಹಳಷ್ಟು ಚೆನ್ನಾಗಿ ಆಳಿದಾರ, ಎಂಜಾಯ್ ಮಾಡಿದಾರ. ಎಸ್, ಗೆಟ್ ದ ಅಪ್ಪರ್ ಹ್ಯಾಂಡ್ ಮೇಲುಗೈ ಅಂತಕ್ಕಂಥದ್ದು ಅದರ ಆನ್ಸರ್ ಆಗ್ತದ. ಆನ್ಸರ್ 3 ಸಿ ಆನ್ಸರ್ ಏನಾಗ್ತದ, ಒಂದು ಸ್ಟ್ರಾಂಗೆಸ್ಟ್ ಪೊಸಿಷನ್ ಟು ಗೆಟ್ ಅಪ್ಪರ್ ಹ್ಯಾಂಡ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಯಾಕತೈತಿ? ಓಕೆ, ನೆಕ್ಸ್ಟ್ ನೋಡ್ರಿ. ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಡಿವೈಡೆಡ್ into parts. One of them may contain an error. Select the question of the. If you don't find any error, no error. She danced happy but on the stage slash in the competition slash held last evening. Okay, ಇಷ್ಟು ದೊಡ್ಡ ಸೆಂಟೆನ್ಸ್ ಕೊಟ್ಟಾಗ ಗಾಬ ಇಲ್ಲಿ ಬೌ ಅಂದಿರ್ತೈತಿ. ಹೌದಾ? ಬಟ್ ಏನ್ರಿ ಆ ಪರಿಸ್ಥಿತಿ ಹೋಗೋ ಅವಶ್ಯಕತೆನೇ ಇಲ್ಲ. ನೋಡ್ರಿ ಇಲ್ಲಿ, she danced happy on the stage. ಡಾನ್ಸ್ಡ್ ಹ್ಯಾಪಿ ಅನ್ನೋದು ಇಲ್ಲಿ ಕರೆಕ್ಟ್ ಅನ್ಸಾಕತ್ತೈತಿ ನಿಮ್ಗೆ? ಆಪ್ಷನ್ಸ್ ನೋಡಿ. ಆನ್ ದ ಸ್ಟೇಜ್ ಕರೆಕ್ಟ್ ಐತಿ. ಈ ಡಾನ್ಸ್ಡ್ ಹ್ಯಾಪಿ. ಇನ್ ದ ಕಾಂಪಿಟೇಷನ್ ಹೆಲ್ಡ್ ಲಾಸ್ಟ್ ಈವ್ನಿಂಗ್. ಓಕೆ, ಹೆಲ್ಡ್ ಲಾಸ್ಟ್ ಈವ್ನಿಂಗ್ ಬಂದಾಗ V2 ಬಂದೈತಿ. ಓಕೆ, ನೋ ಎರರ್, ಇಲ್ಲ ಎರರ್ ಐತಿ. ಎಲ್ಲಿ ಐತಿ? ಈ ಡಾನ್ಸ್ಡ್ ಹ್ಯಾಪಿ ಇಲ್ಲ. ಆಕಿ ಡ್ಯಾನ್ಸ್ ಹೆಂಗ್ ಮಾಡತ್ತಾಳ್ರಿ? ಹ್ಯಾಪಿ ಅಂತ ಅಷ್ಟ ಬರಂಗಿಲ್ಲ. ಹ್ಯಾಪಿ ಅನ್ನೋದು ಎಡವರ್ಬ್ ಆಕೈತಿ. ಓಕೆ, ಅದನ್ನ ಬರಂಗಿಲ್ಲ. ಅಲ್ಲೇನ್ ಬರಿಬೇಕ್ರಿ? ಹ್ಯಾಪಿಲಿ. ಡಾನ್ಸ್ಡ್ ಹ್ಯಾಪಿಲಿ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ದಟ್ ಈಸ್ ದ ಗ್ರಾಮೆಟಿಕಲ್ ಎರರ್. ಇಲ್ಲೇ ಗ್ರಾಮೆಟಿಕಲ್ ಎರರ್ ಐತಿ ನೋಡ್ರಿ. ಎಸ್, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಇಷ್ಟು ದೊಡ್ಡ ಕ್ವಶನ್ ನೋಡಿದಾಗ ಏನು ನಮಗೆ ಬೇರೆ ನನ್ನ ವಿಚಾರ ಬಂದ್ಬಿಡ್ತದೆ. ಇದನ್ನ ಸ್ಕಿಪ್ ಮಾಡಿ ಮುಂದೆ ಹೋಗೋಣಪ್ಪ ಅನಿಸಿರ್ತೈತಿ. ಹಾಗೆ ಒಂದೊಂದು ಎಳಿ ಬಿಚ್ಚಿ ಓದಿದಾಗ ಎಷ್ಟು ಈಸಿ ಅನಿಸ್ತೈತೆ ಅನ್ನೋದು ನೋಡ್ರಿ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಎಸ್, ನೆಕ್ಸ್ಟ್ ನೋಡೋಣ. ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಇನ್ಕರೆಕ್ಟ್ ಯೂಸೇಜ್ ಆಫ್ ಆನ್ ಅಡ್ವರ್ಬ್. ಅಡ್ವರ್ಬ್ ಅದು ಇನ್ಕರೆಕ್ಟ್ ಯೂಸೇಜ್ ಎಲ್ಲಿ ಅದ ಅಂತಕ್ಕಂಥ. ಓಕೆ, ನೋಡ್ರಿ. ಲೇರಿ ಹ್ಯಾಡ್ ಆಲ್ಮೋಸ್ಟ್ LARY ಇದು ಓಕೆ. ಎಲ್ಲಿ ತಪ್ಪೈತೆ ಅಂತಕ್ಕಂಥ. ಲೇರಿ ಹ್ಯಾಡ್ ಆಲ್ಮೋಸ್ಟ್ ಫಾರ್ಗಾಟನ್ ಅಬೌಟ್ ದ ಮೀಟಿಂಗ್. ಲೇರಿ ಹ್ಯಾಡ್ ಸರ್ಟನ್ಲಿ ಫಾರ್ಗಾಟನ್ ಅಬೌಟ್ ದ ಮೀಟಿಂಗ್. ಲೇರಿ ಹ್ಯಾಡ್ ಕಂಪ್ಲೀಟ್ಲಿ ಫಾರ್ಗಾಟನ್ ಅಬೌಟ್ ದ ಮೀಟಿಂಗ್. ಲೇರಿ ಕಂಪ್ಲೀಟ್ ಹ್ಯಾಡ್ ಫಾರ್ಗಾಟನ್ ಅಬೌಟ್ ದ ಮೀಟಿಂಗ್. ಎಸ್, ನೋಡ್ರಿ, ಇಲ್ಲಿರ್ತಕ್ಕಂತಹ ಆಲ್ಮೋಸ್ಟು, ಸರ್ಟನ್ಲಿ, ಕಂಪ್ಲೀಟ್ಲಿ ಇವು ಮೂರು ಏನದಾವ ಅಂದ್ರೆ ಎಡ್ವರ್ಬ್ ಅದಾವ. ಇವು ಒಂದು ವರ್ಬಿನ ಬಗ್ಗೆ ವರ್ಣನೆ ಮಾಡಾಕತ್ತಾವ. ಅವಕ್ಕೆ ಎಡ್ವರ್ಬ್ ಅಂತ ಕರಿತೇವೆ. ಹೌದಾ? ಅವಕ್ಕೆ ಎಡ್ವರ್ಬ್ ಅಂತ ಕರೆದಾಗ ಏನಾಕೈತೆ ಅಂದ್ರೆ ಇಲ್ಲಿರ್ತಕ್ಕಂತಹ ಎಲ್ಲಿ ತಪ್ಪೈತೆ ಅಂದ್ರೆ ನೋಡ್ರಿ, ಇಲ್ಲಿ ಲ್ಯಾರಿ ಕಂಪ್ಲೀಟ್ ಹ್ಯಾಡ್ ಫಾರ್ಗಾಟನ್ ತಪ್ಪೈತಿ. ಲೇರಿ ಹ್ಯಾಡ್ ಫಾರ್ಗಾಟನ್ ಕಂಪ್ಲೀಟ್ಲಿ ಆಗ್ಬೇಕಿತ್ತು. ಎಲ್ವಾಯ್ದಿಂದ ಎಂಡ್ ಆಗ್ಬೇಕಿತ್ತು. ಅಂದಾಗ ಮಾತ್ರ ಎಡ್ವರ್ಬಿನ ಯೂಸೇಜ್ ಏನಾಕಿತ್ತು? ಕರೆಕ್ಟ್ ಆಗ್ತಿತ್ತು. ಹೌದಾ? ಎಡ್ವರ್ಬ್ ಅಂತ ತಿಳ್ಕೊಂಡ್ಬಿಡ್ರಿ. ಇಂಥ ಕ್ವಶನ್ಸ್ ಭಾಳ ಬರ್ತಾವ. ಎಡ್ವರ್ಬ್ ಹೆಂಗಿರ್ತಾವ ಅಂದ್ರೆ ಎಲ್ವಾಯ್ದಿಂದ ಎಂಡ್ ಇರ್ತಾವ ಒಂದು, ಇಲ್ಲ ಒಂದು ಟೈಮ್ ಅನ್ನ ಹೇಳ್ತಿರ್ತಾವ ಒಂದು, ಇಲ್ಲ ಒಂದು ಪ್ಲೇಸ್ ಅನ್ನ ಹಿಯರ್ ದೇರ್ ಔಟ್ಸೈಡ್ ಇನ್ಸೈಡ್ ಅಂತ ಹೇಳ್ತಿರ್ತಾವ ಒಂದು, ಇಲ್ಲ ಸರ್ಟನ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಈ ತರನಾಗಿರ್ತಕ್ಕಂತಹ ವರ್ಡ್ಗಳಿಂದ ಕೂಡಿರ್ತಾವ ಒಂದು. ಓಕೆ, ಅಲ್ಲೇ ತಪ್ಪಿರ್ತೈತಿ. ಅದೇ ಎಡ್ವರ್ಬ್ ಕೇಳಂದ್ರೆ ಎಡ್ವರ್ಬ್ ಬಳವಾಗ ತಪ್ಪಿರ್ಬೇಕು, ಬೇರೆ ಕಡೆ ತಪ್ಪಿರಕ್ ಸಾಧ್ಯ ಇಲ್ಲ. ಅದ್ರ ಉಲ್ಟಾ ಪಲ್ಟಾ ಮಾಡಿರ್ತಾನ, ಎಲ್ವಾ ಹೆಚ್ಚಿರಂಗಿಲ್ಲ. ಅವುಗಳನ್ನು ಚೆನ್ನಾಗಿ ನೋಡಿ ಏನ್ ಮಾಡ್ಬೇಕು ನೀವು? ಅದಕ್ಕೊಂದು ಸೊಲ್ಯೂಷನ್ ಅನ್ನ ಹುಡುಕ್ಬೇಕು. ಹಂಗಿದ್ರೆ ನಮ್ಮ ಆನ್ಸರ್ ಯಾವ್ದಾಗ್ತದ ರೀ? ಆನ್ಸರು 4ನೇದು ಏನಾಗ್ತದ? ನಮ್ಮ ಆನ್ಸರ್ ಆಗ್ತದ ಇನ್ಕರೆಕ್ಟ್ ಯೂಸೇಜ್ ಆಫ್ ಎಡ್ವರ್ಬ್ ಅಂತಕ್ಕಂಥದ್ದು ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಮ್ vicious cycle. The United Nations is working to the eliminate vicious cycle of poverty. What is vicious circle? ಓಕೆ, ಒಂದು ತಿಳ್ಕೊಂಡ್ಬಿಡ್ರಿ. ವಿಷಿಯಸ್ ಸರ್ಕಲ್ ಅನ್ನೋದು ನಾವು ಫಸ್ಟ್ ಆನ್ಲೈನ್ ಕ್ಲಾಸ್ ಮಾಡೋ ಮುಂದೆ ಹೇಳಿದ್ವಿ. ಅಲ್ಲಿಂದ ಯಾರು ನೆನಪೈತಿ ಅದನ್ನ ತಿಳ್ಕೊಂಡು ಬಿಡ್ತೀರಿ. ಒಂದು ಕೆಟ್ಟ ಪರಿಸ್ಥಿತಿಯನ್ನ ಇನ್ನಷ್ಟು ಕೆಡ್ಸಾಕ್ ನೋಡೋದನ್ನು ವಿಷಿಯಸ್ ಸರ್ಕಲ್ ಆಗಿರ್ತದ. ಒಂದು ಕೆಟ್ಟ ಚಕ್ರ, ಒಂದು ಕೆಟ್ಟ ಬಹಳಷ್ಟು ಕೆಟ್ಟದಾಗಿರ್ತಕ್ಕಂಥದ್ದು. ಬ್ಯಾಡ್, ಕ್ರಿವೆಲ್, ವೆರಿ ಬ್ಯಾಡ್ ಕೈಂಡ್ ಆಫ್ ವಿಷಿಯಸ್ ಸೈಕಲ್. ಓಕೆ, ನೋಡ್ರಿ, ಸ್ಟ್ರೆಂತ್ ಅಂಡ್ ಸಮಥಿಂಗ್ ಅಲ್ಲ, ಲೂಪ್ ಹೋಲ್ ಆಫ್ ಸಮಥಿಂಗ್ ನೋ, ಬ್ಯಾರಿಯರ್ ಆಫ್ ಪವರ್ಟಿ ಅಲ್ಲ. ಬ್ಯಾರಿಯರ್ ಅಂದ್ರೆ ಏನ್ರಿ? ತೊಂದರೆಗಳು ಅಲ್ವೇ ಅಲ್ಲ. ಒನ್ ಪ್ರಾಬ್ಲಮ್ ಕ್ಯಾನ್ ಕಾಸಸ್, ನೋಡ್ರಿ, ಒಂದರಿಂದ ಇನ್ನೊಂದು ಪ್ರಾಬ್ಲಮ್ ಆಗೋದು ಅದು ಬರ್ತದ. ಅಥವಾ ಬ್ಯಾಡ್ ಇಂಟು ವರ್ಸ್ ಅಂತಕ್ಕಂಥದ್ದು ಕೂಡ ಹೇಳ್ತೀವಿ, ಅದು ಬರ್ತದ. ಇನ್ನೊಂದು ನಮ್ಮ ಜೀವನ ನಡೀತಕ್ಕಂಥ ಕೆಟ್ಟ ಕೆಲಸಗಳು, ಕೆಟ್ಟ ಭಾವನೆಗಳು ಏನಿದ್ರು ವಿಷಿಯಸ್ ಸರ್ಕಲ್ ಒಳಗ ಇರ್ತಾವ. ಓಕೆ, ವಿಷಿಯಸ್ ಸರ್ಕಲ್ ಅಂದ್ರೆ ಏನು? ವಿಷಿಯಸ್ ಸೈಕಲ್ ಅಂದ್ರೆ ಸೈಕಲ್ ಅಂದ್ರೆ ಕೆಟ್ಟ ಚಕ್ರ. ಸೈಕಲ್ ಅಂದ್ರೆ ಚಕ್ರ, ಕೆಟ್ಟ ಚಕ್ರ. ಎಸ್, ಓಕೆ, ನೆಕ್ಸ್ಟ್ ನೋಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಹೋಮೋಫೋನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಹೋಮೋಫೋನ್ ಅಂದ್ರೆ ಏನ್ರಿ? ಹೋಮೋಫೋನ್ ಅಂದ್ರೆ ಏನು? ಇಲ್ಲಿ ಏನಿರ್ತೈತಿ? ಸ್ಪೆಲ್ಲಿಂಗ್ ಬೇರೆ ಇರ್ತಾವ. ಸ್ಪೆಲ್ಲಿಂಗ್ ಏನಿರ್ತಾವ? ಡಿಫರೆಂಟ್ ಇರ್ತಾವ.
ಬಟ್ ಅದರ ಪ್ರೊನೌನ್ಸಿಯೇಷನ್ ಏನಿರ್ತೈತಿ ಸೇಮ್ ಇರ್ತದೆ. ಓಕೆ, ಹಂಗಿದ್ದಾವ ಏನಂತ ನೋಡ್ರಿ, ಸೋರ್ಸ್, ಸಾಸ್, ಸಾಸ್, ಸಾಸ್ ಏನಂತೀರಿ? ಅರುಣ್ ನೋಸ್ ಪರ್ಫೆಕ್ಟ್ಲಿ ವೆಲ್ ಹೌ ಟು ಮಿಕ್ಸ್ ದ ಫುಡ್ ಐಟಮ್ಸ್ ವಿತ್. ಫುಡ್ ಐಟಮ್ಸ್ ಎತ್ತರಾಗ ಮಾಡ್ತೀರಿ? ಸಾಸ್. ಈ ಸಾಸ್ ಬರಂಗಿಲ್ಲ, ಸೋರ್ಸ್ ಅಂತ ಬರಂಗಿಲ್ಲ. ಈ ಸಾಸ್ ಅಂದ್ರೆ ನೋಡೋದು. ದಿಸ್ ಸಾಸ್ ಈಸ್ ಕರೆಕ್ಟ್. ದಿಸ್ ಇಸ್ ದ ಫುಡ್ ಐಟಮ್ ಸಾಸ್. ದ ಫುಡ್ ಐಟಮ್ ಸಾಸ್ ಇದಾಗ್ತದೆ. ಎಸ್, ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ನೋಡಿ. ಎಸ್, ಡನ್. ಎಲ್ಲರಿಗೂ ಇಲ್ಲಿ ಬರ್ದ ಬಿಡ್ತಂಗಪ್ಪ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋನ ಲಾಸ್ಟ್ ಮಟ್ಟ ಯಾರು ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು. ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನಾ ಇನ್ನೊಂದಿಷ್ಟು ಕ್ವಶನ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಎಸ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಾಗರಾಜ್ ಸುನಗಾರ್.